ದಾರಿ ಕೊಡಿ ಅವ್ರಿಗೆ ಎಲ್ಲರ ಆಸೆ ಅದೇ ಇರೋದು. ಇವಾಗ ಅವ್ರು ಒಳಗಡೆ ಇರ್ಬೋದು, ಆದ್ರೆ ಅವ್ರಿಗೆ ಹೆಚ್ಚಿನ ಸಾಹಸ ನಮ್ಗೆ ಕೊಡ್ತಾ ಇದೀವಿ, ಅವ್ರ ಪ್ರತಿಫಲ ನಮ್ಗೆ ಕೊಡ್ತಾ ಇದೀವಿ. ಆದಷ್ಟು ಬೇಗ ಬರ್ತಾರೆ. ಅಂದ್ರೆ ಏನಂದ್ರೆ ಫಿಲಮ್ ಅಲ್ಲಿ ಇರೋದು ಒಂದೇ ಒಂದು ಟ್ವಿಸ್ಟ್ ಅಂದ್ರೆ ಏನಂದ್ರೆ ಎಲ್ಲಾರ್ಗು ಮುಟ್ ನೋಡೋ ಮಟ್ಟ ಕೊಟ್ಟಾರೆ ನಮ್ ಬಾಸು. ಅಂದ್ರೆ ಅತಿ ಬೇಗ ಬರ್ತಾರೆ. ಸೂಪರ್ ಏನಕ್ಕೋಸ್ಕರ ಈ ಫಿಲಮ್ ತಗದ ಅಂದ್ರೆ ಸಕ್ಕತ್ತಾಗಿದೆ ಫಿಲಮ್. ನಮ್ ಸೆಲೆಬ್ರಿಟಿಗಳು ನೋಡ್ಲಿ ಅನ್ನೋದು ಮಾತ್ರ. ಅವ್ರಿಗೆ ಎಷ್ಟೇ ನೋವು ಇದ್ರು ಫಿಲಮ್ ಮಾಡೋರು ಇದು ಸಕ್ಕತ್ತಾಗೈತೆ. ಮಸ್ತ್ ಫಿಲಮ್ ಸರ್. ನಮ್ ಇನ್ನೂ ಫಿಲಮ್ಗೆ ಹೋಗಿಲ್ಲ. ಯಾರೋ ನಮ್ ಕಡೆ ಹೇಳಿದ್ರು ಅಂತಲ್ಲ, ಫಿಲಿಮ್ ಅಂದ್ರೆ ಸಕ್ಕತ್ತಾಗಿದೆ. ಮೂವಿ ಸೂಪರ್ ಇದೆ. ಅಲ್ಟಿಮೇಟ್ ಮೂವಿ ಚೆನ್ನಾಗಿದೆ, ನೋಡ್ಬೇಕು. ನಾನು ಫಸ್ಟ್ ಶೋನ ನೋಡಿದ್ದೀನಿ ಬೆಂಗಳೂರಿಗೆ. ಈಗ ತಾನೇ ಬೆಳಗ್ಗೆ ಬಂದೆ, ಫಸ್ಟ್ ಶೋನೇ ನೋಡಿದೆ. ನಮ್ಮ ಹುಡುಗರೆಲ್ಲ ಬಂದಿದ್ರು. ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಬಾಸ್ ಮೂವಿ ನೋಡಕ್ಕೆ. ಅಂದ್ರೆ ನಮ್ಮ ಹುಡುಗರೆಲ್ಲ ಭೀಮು ಅಂತೇಳಿ, ಭೀಮು ದಾಸ್ ಅಂತೇಳಿ ಅವ್ನ ಟಿಕೆಟ್ ಎಲ್ಲ ತೆಗೆದಿಟ್ಕೊಂಡಿದ್ದ. ಒಂದ್ 7 ಜನ ಫ್ರೆಂಡ್ಸ್ ಅವ್ರ ಜೊತೆ ಮೂವಿ ನೋಡಿದೆ. ಸಖತ್ತಾಗಿತ್ತು ಮೂವಿ ಮಾತ್ರ ಅಲ್ಟಿಮೇಟ್ ಸೂಪರ್ ಇದೆ. 100 ಡೇಸ್ ಪಕ್ಕ. ಬಾಸ್ ರಿಲೀಸ್ ಆಗಿ ಬರೋವರೆಗೂ 100 ಡೇಸ್ ಪಕ್ಕ ಓಡುತ್ತಾ. ಬಾಸ್ ರಿಲೀಸ್ ಆಗಿ ಬಂದ್ರೆ ಇನ್ನೂ ಓಡುತ್ತೆ ಮೂವಿ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಡಬಲ್ ಕ್ಯಾರೆಕ್ಟರ್ ಇರೋದೇ ನಮಗೆ ಗೊತ್ತಿದ್ದಲ್ಲ. ಎಕ್ಸ್ಪೆಕ್ಟ್ ಅಂತ ಮಾಡಿದ್ದೆಲ್ಲ. ಬಟ್ ನೋಡಿ ತುಂಬಾ ಖುಷಿ ಆಯ್ತು. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಅಲ್ಟಿಮೇಟ್ ಅದ ಬ್ರೋ. ಕ್ಲೈಮ್ಯಾಕ್ಸ್ ಸೀನ್ ನಾವ್ ಹೇಳಕ್ಕಾಗಲ್ಲ. ಎಲ್ರು ಮೂವಿ ನೋಡಿ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅಂತ ನೀವು ಅವಾಗ ನೀವು ಹೇಳ್ತಿರ್ಬೋದು ಅಷ್ಟೇ. ಬಾಸ್ ರಾಜಕೀಯಕ್ಕೆ ಬರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ.
ಬಂದ್ರೆ ಖುಷಿ ಇದೆ, ಬಂದಿಲ್ಲ ಅಂದ್ರೆ ಖುಷಿ ಇದೆ. ಯಾಕಂದ್ರೆ ಬಾಸ್ ಫಿಲಮ್ ಇಂಡಸ್ಟ್ರಿಯಲ್ಲೇ ಬಾಸ್ ಆನಂದ್ ಸಿಕ್ಕಿದೆ. ಬಾಸ್ ಅಲ್ಲಿಂದಾನೆ ಬೆಳೆದವರು, ಬಾಸ್ ತುಂಬಾ ಕಷ್ಟದಿಂದ ಬೆಳೆದವರ. ಬಟ್ ಅವ್ರು ಏನ್ ಮಾಡಿದ್ರು ಫ್ಯಾನ್ಸ್ಗೆ ಮಾತ್ರ ನೋವಾಗಂತದ್ದು ಏನು ಮಾಡಲ್ಲ. ಅವ್ರ ಫ್ಯಾನ್ಸ್ ಹೃದಯದಲ್ಲೇ ಇಟ್ಕೊಂಡು ಅವ್ರು ಏನ್ ಪ್ರತಿಯೊಂದು ಕೆಲಸ ಮಾಡಿದ್ರು ಮಾಡಿದ್ರು ಫ್ಯಾನ್ಸ್ ಇದೇನು ಇಟ್ಕೊಂತ ಮಾಡಿರ್ತಾರ. ಹಂಗಾಗಿ ಫ್ಯಾನ್ಸ್ಗಳಿಗೆ ಯಾವ ತಗೊಂಡಾಗಲ್ಲ. ಇದು ಏನಂದ್ರೆ ಸೀತೆ ವನವಾಸಕ್ಕೆ ಹೋದಾಗ, ಸಾರಿ ರಾಮ ವನವಾಸಕ್ಕೆ ಹೋದಾಗ ಅವನಿಂದ ಆಂಜನೇಯ ಇದ್ದ. ಇವಾಗ ದೀಪಸ್ ಅವ್ರು ಕೂಡ ವನವಾಸದಲ್ಲಿ ಇದ್ದಾರೆ. ಅವರಿಂದ ರಾಮನ್ ಆಂಜನೇಯನ್ ತರ ಫ್ಯಾನ್ಸ್ಗಳಿದ್ದೀವಿ. ಇದು ಮಾತ್ರ ಖಚಿತ. ಟೈಲ್ ಮಕ್ಕ ಓಡುತ್ತ ಸೂಪರ್. ಅವತ್ತೂ ಗೆಲ್ಸ್ಕೊಟ್ಟವ್ರ ಪಿಕ್ಚರ್, ಇವತ್ತೂ ಹಂಗೇನೆ ಎಲ್ಲರೂ ಅದಕ್ಕಿಂತ ಸಾರಥಿಗೆ ಏನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಹೋಗಿದ್ದಾರೆ. ಯಾರನ್ನೂ ಕೈ ಬಿಟ್ಟಿಲ್ಲ, ಮಾಡ್ತಾ ಇದಾರೆ, ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ನಾವು ಹಂಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಅವ್ರ ಜೊತೆ ಇದ್ದೀವಿ. ನಾವು ಒಂದು 15-16 ವರ್ಷದಿಂದ ಅವ್ರ ಜೊತೆ ಇದ್ದೀವಿ. ಹಂಗಾಗಿ ನಮ್ಗೆ ಅವ್ರದ್ದು ಅಂದ್ರೆ ಅವ್ರ ಅನ್ನ ತಿಂದಿದ್ದೀವಿ. ನಾವೆಲ್ಲ ಉತ್ತರ ಕರ್ನಾಟಕ ಎಲ್ಲೇ ಯಾವುದೇ ಎಲ್ಲ ಕಾಲಗಳು ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ. ಅವತ್ತಿಂದ ಹಂಗೆ ನಡೆಸ್ತೀವಿ, ಇವತ್ತಿನ ಹಂಗೆ ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪಿಕ್ಚರ್ ನೋಡ್ಲಿ, ಎಲ್ಲ ಹಾರೈಸಿ ತಾಯಪ್ಪ ಬರ್ಲಿ ಜಲ್ದಿ ಅಂತ ನಾವು ಒಂದು ಅಪೇಕ್ಷೆ. ನಾ ಹೇಳೋದು ಈ ಸತಿ ಎಲ್ಲದಕ್ಕಿಂತ ನಾವ್ ಹೇಳೋದಕ್ಕಿಂತ ನಮ್ಮ ಫ್ಯಾನ್ಸ್ಗಳು ಎಲ್ಲರೂ ಒಂದೊಂದು ಬ್ಯಾನರ್ ಪ್ರಿಂಟ್ ಮಾಡ್ಬೇಕಾಗ್ತಿಲ್ಲ, ಒಂದು ಹಾರ ಹಾಕ್ಸ್ಬೇಕಾಗ್ಲಿ. ಯಾರು ಹಿಂದೆ ಮುಂದೆ ನೋಡಲ್ಲ, ಅವರು ಯಜಮಾನ್ರ ಜೊತೆ ಯಾರ್ಯಾರು ಇರ್ತಾರೆ. ಈಗ ನೋಡಿ ನಮ್ಮ ಇವ್ರು ನಮ್ಗೆ ನಮ್ಮ ಹುಡುಗರಿಗಾಗ್ಲಿ ಎಲ್ಲರಿಗೂ ಯಾರೇ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ. ಹಂಗೆ ಮಾಡ್ಕೊಂಡ್ ಬಂದಿದ್ರೆ ನಾವು ಅವ್ರ ಜೊತೆ ಹಂಗೆ ಕೈ ಜೋಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಫಿಲಮ್ ತುಂಬಾ ಐ ಕ್ರಿಯೇಟ್ ಮಾಡಿರೋ ಮೂವಿ. ಡೆವಿಲ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಏನು ನಾವು ಡಿ-ಬಾಸ್ ಮೇಲೆ ಒಂದು ಅಭಿಮಾನ ಇಟ್ಟಿದ್ದು ಅದು ದುಪ್ಪಟ್ಟು ಜಾಸ್ತಿ ಆಗೋ ರೇಂಜಿಗೆ ಮೂವಿ ಅದ್ಭುತವಾಗಿ ಬಂದಿದೆ. ಒಂದು ವಿಭಿನ್ನವಾಗಿ ಹೊಸ ಒಂದು ಕಂಟೆಂಟ್ ಇಟ್ಕೊಂಡು ಅವ್ರನ್ನ ಯಾವ ರೀತಿಯಲ್ಲಿ ಅಭಿಮಾನಿಗಳಿಗೆ ಇಷ್ಟ ಆಯ್ತಾರೆ ಆ ರೇಂಜಿಗೆ ದರ್ಶನ್ ಸರ್ನ ತೋರಿಸಿದ್ದಾರೆ. ತುಂಬಾ ಅದ್ಭುತವಾಗಿದೆ ಮೂವಿ. ಅದೇ ಒಂದು ಕ್ರೇಜ್. ಅದ್ ಯಾರು ಕೂಡ ಟ್ರೈಲರ್ ಅಲ್ಲಾಗ್ಲಿ ಅದು ಎಲ್ಲೂ ರಿವ್ಯೂ ಮಾಡಿದೆ ಒಂದು ಅದ್ಭುತವಾಗಿ ಡಬಲ್ ಕ್ಯಾರೆಕ್ಟರ್ ಕೊಟ್ಟು ಅವರು ಒಂದು ರೇಂಜ್ಗೆನೆ ಮೂವಿನ ಹಿಟ್ ಮಾಡೋ ತರನೇ ತೆಗ್ದಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಅಂದ್ರೆ ಲಾಸ್ಟ್ ಅಭಿಮಾನಿಗಳಿಗೂ ಕೂಡ ಅದು ಯಾವ ರೀತಿಯಲ್ಲಿ ಕನ್ಫ್ಯೂಷನ್, ಲಾಸ್ಟ್ಗೆ ಅವರೇ ಬಿಟ್ಬಿಟ್ಟವ್ರೆ ಯಾರಿದು ನಿಜ ಯಾರು ಅನ್ನೋದೇ ಗೊತ್ತಾಗದ ರೇಂಜ್ಗೆ ಟ್ವಿಸ್ಟ್ ಕೊಟ್ಟು ಅಭಿಮಾನಿಗಳಿಗೆ ಒಂಥರ ಕನ್ಫ್ಯೂಸ್ ಮಾಡಿ ಸೆಲೆಬ್ರೇಷನ್ ಮಾಡೋ ತರ ಮಾಡಿದ್ದಾರೆ. ಮತ್ತೆ ಸಿಎಂ ಆಗಿ ನಮಗೂ ಕೂಡ ಅದು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ಯಾಕೆ ದರ್ಶನ್ ಕೂಡ ನೆಕ್ಸ್ಟ್ ರಾಜಕೀಯಕ್ಕೆ ಬರಬಾರ್ದು, ಬಂದ್ರೆ ಅದು 100% ಅವ್ರನ್ನ MLA ಆಗ್ಲಿ ನೆಕ್ಸ್ಟ್ ಲೆವೆಲ್ಗಂತೂ ರಾಜಕೀಯಕ್ಕೆ ಬಂದ್ರೆ 100% ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಇದಾರೆ. ಅವ್ರನ್ನ ಖಂಡಿತ ಗೆಲ್ಲಿಸ್ಕೊಂಬಂದ ಅಭಿಮಾನಿಗಳು ಅವ್ರನ್ನ ಇದ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ಸರ್ ಮೂವಿ ತುಂಬಾ ಚೆನ್ನಾಗಿದೆ. ಬಾಸ್ ಮೂವಿ ಈ ತರ ಡಬಲ್ ಶೇಡ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಬಾಸ್ ಮೂವಿ ಏನಿದೆ ಆ ಮೂವಿ ನಾವು ಡಬಲ್ ಶೇಡ್ ನೋಡಿದ್ದು, ಅದನ್ನ ಬಿಟ್ಟು ನಾವು ಇವಾಗಲೇ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಮೂವಿ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಗಿಲ್ಲಿ ನಟ ಅವ್ರದ್ದು ಆಕ್ಟಿಂಗ್ ಮತ್ತೆ ಅವ್ರದ್ದು ಡೈಲಾಗ್ ವೈಸ್ ನೋಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಅವ್ರು ಬಿಗ್ ಬಾಸ್ ಅಲ್ಲೂ ಕೂಡ ಇದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, BGM ತುಂಬಾ ಚೆನ್ನಾಗಿದೆ. 100 ಪಕ್ಕ ಪೈಸಾ ವಸೂಲಿ. ಸೂಪರ್, ಮೈಂಡ್ ಬ್ಲೋವಿಂಗ್ ಸರ್. ಸರ್ CM ಆಗಿ ತುಂಬಾ ಚೆನ್ನಾಗಿದೆ, ಹೇಳಕ್ಕಾಗಲ್ಲ. ಮುಂದಿನ ಜನರೇಷನ್, ಮುಂದಿನ ದಿನಗಳಲ್ಲಿ ರಿಯಲ್ ಆಗಿ ಬಾಸ್ CM ಮಾತ್ರ ಆಗ್ಬಹುದು ಸರ್. ನಾವು ನೋಡಿ ಅರ್ಚಕರಾಗಿ ಬಂದಿಲ್ಲ, ಅವ್ರ ಅಭಿಮಾನಿ ಆಗಿ ಬಂದಿದ್ದೀನಿ. ಯಾವತ್ತಿಲ್ಲ ಅಭಿಮಾನ ನಮ್ಮ CM ಇದ್ದೇ ಇರುತ್ತೆ ಸರ್. ಜೈ ಡಿ-ಬಾಸ್. ಸಾರಥಿ ಮೂವಿಯಲ್ಲಿ ಬಾಸ್ ಹೇಗೆ ಹೊರಗಡೆ ಬಂದ್ರಲ್ಲ ಕುದುರೆ ಹತ್ಕೊಂಡು, ಈ ಡೆವಿಲ್ ಮೂವಿಯಲ್ಲಿ ಕೂಡ ಹಿಂಗೆ ಹೊರಗಡೆ ಬಂದ್ರೆ ನಮಗ್ ತುಂಬಾ ಖುಷಿ ಆಗುತ್ತಾ. ಅದು ನೋಡಕ್ಕಂತಾನೆ ನಾವು ತುಂಬಾ ಕಾತುರದಿಂದ ಕಾಯ್ತಿದೀವಿ. ಆದಷ್ಟು ಡೆವಿಲ್ ಮೂವಿಗೋಸ್ಕರನಾದ್ರೂ ಬಾಸ್ ಹೊರಗಡೆ ಬಂದು ಹೋಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೂಪರ್, ಜೈ ಡಿ ಬಾಸ್.
100 days ಗ್ಯಾರಂಟಿ. ಸೂಪರ್ ಸಾಂಗ್, ಸೂಪರ್ ಫಿಲಮ್, ಫೈಟು, ಫಿಲಮ್ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ ಸೂಪರ್ ಆಗಿದೆ. ನೋಡಿ ಬೆಳೆಸ್ಬೇಕು. ಆಗಿದೆ. ನೆಕ್ಸ್ಟ್ CM ಅವರೇ ಸರ್. ನೆಕ್ಸ್ಟ್ ಫ್ಯೂಚರ್ಗೆ ನೆಕ್ಸ್ಟ್ CM ಹಾಗೆ ಆಯ್ತಾರ. ಹೋಗೋಷ್ಟು ಸೂಪರ್. ಜೈ ಡಿ ಬಾಸ್. ಅವರು ಒಂದು ಸಂಪಾದನೆ ಮಾಡುವಂತ ಒಂದಿಷ್ಟು ಜನ ಸೆಲೆಬ್ರಿಟೀಸ್ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಒಳಗಿದ್ರು ಕೂಡ ಆಚೆನಲ್ಲಿ ಜನ ಸೆಲೆಬ್ರಿಟಿಗಳು, ಅವ್ರ ಸೆಲೆಬ್ರಿಟಿಗಳು ನಮ್ಮ ಹೆಗ್ಲು ಮೇಲೆ ನಾವು ಎತ್ಕೊಂಡು ಹೋಗ್ತೀವಿ, ಸಿನಿಮಾನ ನೀವು ಪ್ರಚಾರಕ್ಕೆ ಬರಲಿಲ್ಲ ಅಂತ ಪರವಾಗಿಲ್ಲ, ನಾವು ಪ್ರಚಾರ ಮಾಡ್ಕೋತೀವಿ ಅಂದ್ಬಿಟ್ಟು ಇಷ್ಟು ಮಟ್ಟಕ್ಕೆ ಇಷ್ಟು ಜೋರಾಗಿ ಮಾಡಿದ್ದಾರೆ. ಸೊ ಅದೇ ಒಂದು ಖುಷಿ. ಆ ಒಂದು ಸಡಗರ ನೋಡೋದೇ ನಮ್ಮ ಖುಷಿ ಅಂತೀನಿ. ಆ್ಯಂಡ್ ಆಸ್ ಎ ಫ್ಯಾನ್, ಈಗ ಆರ್ಟಿಸ್ಟ್ ಆದ್ರೂ ನಾನು ಅವ್ರ ದೊಡ್ಡ ಫ್ಯಾನು. ಅವ್ರ ಫ್ಯಾನ್ ಯಾವಾಗಲೂ ಸೊ ಅದೇ ಕ್ರೇಜ್ ನನಗೆ ಇವಾಗ ಫಸ್ಟ್ ಅದು ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಅವರು ಬಂದು ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಪೊಲಿಟಿಕಲ್ ಬರ್ಬೇಕಾ ಹೇಗೆ ಯಶಸ್ಸು. ಥ್ಯಾಂಕ್ ಯು ಸರ್. ಓನ್ಲಿ ಬಾಸ್, ಕರ್ನಾಟಕಕ್ಕೆ ಒಬ್ಬರೇ ಬಾಸ್, ಅದು ಡಿ ಬಾಸ್. ಒಳಗಡೆ ಪೊಲೀಸ್ ದರ್ಶನ ಕಾಯ್ತಾರೆ, ಅವ್ರ ಥಿಯೇಟರ್ ಮುಂದೆ ಪೊಲೀಸ್ ದರ್ಶನ ಕಂಡೋಡ್ರೆ ಕಾಯ್ತಾರೆ. ಜೈ ಡಿ ಬಾಸ್. ಬಂದವ್ರು ಮಾಡಿದ್ದಾರೆ, ಬಂದವ್ರು ಮಾಡಿ ಅವ್ರು ಯೂಶಲಿ ಎಲ್ಲ ಥಿಯೇಟರ್ಗೂ ಮಾಡಿರ್ತಾರೆ. ಸೊ ಇದು ಈ ಥಿಯೇಟ್ರು ಎಷ್ಟು ಜನ ಎಷ್ಟು ಜನ ಸರ್ ಅವ್ರಿಗೆ ಎಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ಎಷ್ಟು ಜನ ಬರ್ತಾರೋ ಅಷ್ಟು ಮಾಡ್ತಾರೆ. ಸೊ ನೀವೇ ನೋಡಿದ್ರೆ ತುಂಬಾ ಇದೆ. ಎಷ್ಟು ಜನಕ್ಕೆ ಏನಿಲ್ಲ, ಯಾಕಂದ್ರೆ ಇಲ್ಲಿ ಜನ ಲೆಕ್ಕ ಹಾಕಕ್ಕಾಗಲ್ಲ. ಹಾಯ್, ಇವಾಗ ನಾನು ಪ್ರಸಾದ್ ಥಿಯೇಟರ್ ಬಂದಿದ್ದೀನಿ. ಸೊ ಈ ಮೂವಿಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಇದ್ದೆ. ಸೊ ನನಗೆ ಅನ್ಕೊಂಡಿರಲಿಲ್ಲ ಅಭಿಮಾನಿಗಳು ಇಷ್ಟೊಂದು ಇರ್ತಾರೆ ಅಂತ, ಡಿ ಬಾಸ್ ಅಭಿಮಾನಿಗಳು. ಸೊ ಹೆಂಗಿದೆ ಅಂದ್ರೆ ಊರ್ ಹಬ್ಬ ಇದ್ರೂ ಈ ತರ ಇರಲ್ಲ. ಸೊ ಆ ತರ ಇದೆ. ಫುಲ್ ಜಾತ್ರೆ ಮಾಡ್ಬಿಟ್ಟಿದ್ದಾರೆ ಈಚೆ. ಫುಲ್ ತಮಟೆ ಸೌಂಡ್, ಪಟಾಕಿ ಗಿಟಾಕಿ ಎಲ್ಲ ಏನು ಕೇಳಿಸ್ತಲ್ಲ, ಮಾತಾಡ್ತಾ ಇರೋದೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ನೋಡೋಣ, ನೋಡಿ ಬರ್ತೀನಿ, ಹೇಳ್ತೀನಿ, ರಿವ್ಯೂ ಕೊಡ್ತೀನಿ. ಜೈ ಡಿ ಬಾಸ್. ಜನಗಳು ಎಷ್ಟು ಏನೇ ಮಾತಾಡಿದ್ರು ನಮ್ಮ ಭಾಷಣ ನಾವು ಯಾವತ್ತೂ ಬಿಟ್ಕೊಡಿಲ್ಲ. ಎಷ್ಟೇ ಯಾರು ಅಪಪ್ರಚಾರ ಮಾಡಲಿ, ಯಾರು ಯಾವತ್ತೂ ನಮ್ಮ ಭಾಷಣ ಅಭಿಮಾನಿಗಳು ಏನು ಅಂತ ಎಲ್ರಿಗೂ ಗೊತ್ತು. ಯಾವುದೇ ಕಾರಣಕ್ಕೂ ನಮ್ಮ ಭಾಷೆ ಬಿಟ್ಕೊಡಲ್ಲ. ಆ ದೇವ್ರು ಅನ್ನೋದು ಒಂದೇ ಒಂದ್ಸಲ ನಮ್ಮ ಭಾಷೆ ಮೇಲೆ ಕಣ್ಣು ಬಿಟ್ಕೊಟ್ಟೆ. ನಮ್ಮ ಭಾಷೆ ಇದೆ ಬಂದ್ಬಿಟ್ಟಿದ್ರು ಇಲ್ಲ ಅವರು ಒಂದೇ ಒಂಥರ ನಮ್ಮ ನಮ್ಮ ಭಾಷೆ ಒಂದು ಪ್ರಾಣಿ ಪಕ್ಷಿಗಳಿಗೆ ನಾವು ಮಾಡಿದ್ರೆ ನಡ್ಕೊಂಡು ಜೀವ ಅಂತ ಅದರಲ್ಲಿ ಈ ಥರ ಆಗಿದೆ ಅಂದರೆ ಅದು ಸುಳ್ಳು. ಅದು ಅದೇ ಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಯಾರು ಹಿಂದೆ ನಿಂತು ಸಂಚು ಮಾಡಿದ್ರೆ ಗೊತ್ತಿಲ್ಲ. ನಮ್ಮ ಭಾಷೆ ಅದಕ್ಕೋಸ್ಕರ ನಮ್ಮ ಭಾಷೆ ಅಷ್ಟು ಬೇಗ ಬಂದೇ ಬರ್ತಾರೆ ಅಂತ ನಂಬಿಕೆ ಬೆಳಿತೀವಿ. ಅವ್ರು ಬಂದ್ಮೇಲೆ ನಾವು ಏನು ಅಂತ ಉತ್ತರ ಕೊಡ್ತೀವಿ. ಅಲ್ಲಿ ತನಕ ಯಾವ್ದು ಮಾಡಿದ್ರು ನಾವು ಅಭಿಮಾನಿಗಳು ನಾಡಲಿದೆ. ಯಾವುದೇ ಕೇಳಿದ್ರು ಸಾಕು ನನಗೆ ಅಭಿಮಾನ ಅಂತ ಕಾಯ್ದು ಎಂದಿಗೂ ಕಾಯ್ದಿರೋ ಅಭಿಮಾನಿಗಳು ನಮ್ಮ ಭಾಷಣ ಕಾಯ್ತಾ ಇದ್ದೀವಿ. ಅದೇ ಥರನೇ ನಾನು ಬೆಳೆದು ಸೂಪರ್ ಸರ್. ಮುಂದಿನ CM ಡಿ ಬಾಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಜೈ ಡಿ ಬಾಸ್. ಸೂಪರ್ 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 ಜೈ ಡಿ ಬಾಸ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ. ಇದು ಡಬಲ್ ಆಕ್ಟಿಂಗ್